ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಕನ್ನಡ ಸಂಕಲ್ಪ. ಇಂದು ನಾನು ಹಾವೇರಿ ಜಿಲ್ಲೆಯ ದೇವಗಿರಿ ಎಂಬ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ. ಇಲ್ಲಿ ಒಂದು ಅದ್ಭುತ ಪುರಾತನ ದೇವಸ್ಥಾನವಿದ್ದು ಅಲ್ಲಿ ಅನೇಕ ಪ್ರವಾಸಿಗರು ಸಹ ಭೇಟಿ ನೀಡುತ್ತಾರೆ. ಏಕೆಂದರೆ ಇಲ್ಲಿಯ ಪ್ರಕೃತಿ ವಿಸ್ಮಯ ಮತ್ತು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಇಲ್ಲಿ ಭೇಟಿ ನೀಡುತ್ತಾರೆ. ಆದ ಕಾರಣದಿಂದ ಇಲ್ಲಿಯ ಪ್ರಕೃತಿ ಸೌಂದರ್ಯವು ಏನಿದೆ ಎಂದು ನೋಡಲು ನಾನು ಇಲ್ಲಿ ಬಂದಿದ್ದೇನೆ. ಹಾಗೆ ಸಹ ನಿಮಗೂ ಸಹ ತೋರಿಸಲು ಸಹ ಇಲ್ಲಿ ಬಂದಿದ್ದೇನೆ. ಅದನ್ನು ನೋಡಿಕೊಂಡು ಬರೋಣ ಬನ್ನಿ. ಇದು ಈ ಗಿರಿಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ. ಗಿರಿಮಲ್ಲೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಇದು ಶಿಲಾಸ್ತಂಭ. ಇಲ್ಲಿ ಆದಿಶಕ್ತಿ ಮತ್ತು ದುಂಡಿ ಬಸವೇಶ್ವರ ದೇವರ ಮೂರ್ತಿಗಳಿವೆ. ಬನ್ನಿ ದರ್ಶನ ಮಾಡಿಕೊಂಡು ಬರೋಣ. ಇದು ಆದಿಶಕ್ತಿಯ ಪಾದುಕೆ. ಇಲ್ಲಿ ನಾಗದೇವರ ಮತ್ತು ವಾಸುಕಿ ದೇವರ ವಿಗ್ರಹವನ್ನು ನೀಡಲಾಗಿದೆ. ಇದು ಆದಿಶಕ್ತಿಯ ಮೂರ್ತಿಯಾಗಿದ್ದು ಇಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಇಲ್ಲಿ ಬರುತ್ತಾರೆ. ಆದಿಶಕ್ತಿಯ ಮೂರ್ತಿಯಾಗಿದೆ. ಇದು ದುಂಡಿ ಬಸವೇಶ್ವರ ದೇವರ ಮೂರ್ತಿಯಾಗಿದ್ದು ಅಕ್ಕ ಮಹಾದೇವಿ, ಬಸವಣ್ಣನವರು ಮತ್ತು ಮಹಾಶಿವನ ಮೂರ್ತಿಗಳನ್ನು ಎಷ್ಟೊಂದು ಸುಂದರವಾಗಿ ಕೆತ್ತಿದ್ದಾರೆ. ಇದು ಇಲ್ಲಿನ ನಂದಿ ವಿಗ್ರಹ. ಇದು ದೇವಗಿರಿ. ಎಷ್ಟೊಂದು ಸುಂದರವಾಗಿದೆ ವಿಶಾಲ ಮೈದಾನ. ಇಲ್ಲಿ ನವಗ್ರಹಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಬುಧ, ಶುಕ್ರ, ಶನಿ, ಮಂಗಳ, ಗುರು, ರಾಹು, ಕೇತು ಮತ್ತು ಮಧ್ಯಭಾಗದಲ್ಲಿ ಸೂರ್ಯದೇವರ ವಿಗ್ರಹಗಳನ್ನು ಸಹ ಪ್ರತಿಪಾದಿಸಲಾಗಿದೆ. ಸೂರ್ಯದೇವ, ಬುಧದೇವ, ಮಂಗಳದೇವ, ಗುರುದೇವ, ಕೇತು, ಶನಿ, ರಾಹು, ಮಂಗಳ, ಚಂದ್ರ. ಇದು
ಸೂರ್ಯದೇವ. ಶಿವ ಮತ್ತು ಪಾರ್ವತಿಯರ ಚಿತ್ರಣ ಮತ್ತು ಅರ್ಧನಾರೀಶ್ವರನ ಚಿತ್ರಣ, ಕಾರ್ತಿಕೇಯನ ಚಿತ್ರಣ ಮತ್ತು ಕಳಸವನ್ನು ನಿರ್ಮಿಸಿದ್ದಾರೆ. ನೋಡಿದರಲ್ಲ ಸ್ನೇಹಿತರೆ, ಎಷ್ಟೊಂದು ಸುಂದರವಾಗಿತ್ತು. ಇಲ್ಲಿ ವಿದೇಶಿಗರು ಆಗಲಿ ಮತ್ತು ಪುರಜನರಾಗಲಿ ಅನೇಕ ಪ್ರವಾಸಿಗರು ಸಹ ಇಲ್ಲಿ ಬರುತ್ತಾರೆ. ಏಕೆಂದರೆ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಮತ್ತು ನೋಡಲು. ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಮನಸ್ಸುಗಳಿಂದ ತುಂಬಿದಂತಹ ಎಲ್ಲ ಕೋಪಾನುಕೋಪಗಳನ್ನು ಇಲ್ಲಿನ ಪ್ರಕೃತಿ ಸೌಂದರ್ಯ ತಲ್ಲಣಗೊಳಿಸುತ್ತದೆ ಎಂಬ ಭಾವನೆಯಿಂದ ಅನೇಕರು ಇಲ್ಲಿ ಭೇಟಿ ನೀಡುತ್ತಾರೆ. ಅದೇ ಕಾರಣ ಇಲ್ಲಿಯ ಸೌಂದರ್ಯವನ್ನು ವೀಕ್ಷಿಸಲು ಮತ್ತು ತಮಗೆ ತೋರಿಸಲು ನಾನು ಇಲ್ಲಿ ಬಂದಿದ್ದೆ. ಅಭಿಲಾಷೆ ಇದೆ ನಿಮಗೂ ಸಹ ಈ ಕ್ಷೇತ್ರ ಇಷ್ಟವಾಗಿದೆ ಎಂದು. ದಯವಿಟ್ಟು ನಿಮಗೆ ಸಮಯವಿದ್ದರೆ ಒಂದು ಕ್ಷಣ ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ಇರುವ ಶ್ರೀ ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಧನ್ಯವಾದಗಳು. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಾಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.